ಅಸ್ಟೇರ್ ಸಿಎಂಐಗೆ ಎನ್ಎಬಿಎಚ್ ಮಾನ್ಯತೆಯು ತುರ್ತು ಚಿಕಿತ್ಸಾ ವಿಭಾಗಕ್ಕೆ ದೊರೆತಿದೆ ಎಂಬುದು ಹೆಮ್ಮೆಯ ಕ್ಷಣ ಅಂತ ಅಸ್ಟೇರ್ ಸಿಎಂಐ ಹಾಸ್ಪಿಟಲ್ ಸಿಇಒ ಡಾಕ್ಟರ್ ನಿತೀಶ್ ಶೆಟ್ಟಿ ತಿಳಿಸಿದ್ದಾರೆ. ಅಲ್ಲದೆ ಇದು ನಾವು ಕಾಯ್ದುಕೊಂಡಿರುವ ಗುಣಮಟ್ಟಕ್ಕೆ ದೊರೆತ ಸಾರ್ವಜನಿಕ ಮಾನ್ಯತೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಿಎಂಐ ಹಾಸ್ಪಿಟಲ್ನ ಎಮರ್ಜೆನ್ಸಿ ಮೆಡಿಸಿನ್ ವಿಭಾಗದ ಸೀನಿಯರ್ ಸ್ಪೆಷಲಿಸ್ಟ್ ಡಾಕ್ಟರ್ ಶೈಲೇಶ್ ಶೆಟ್ಟಿ ಅವರು ಅಸ್ಟೇರ್ ಬೇಸಿಕ್ ಲೈಫ್ ಸಪೋರ್ಟ್ ಟ್ರೈನಿಂಗ್ ಕಾರ್ಯಕ್ರಮವು ಜೀವ ಉಳಿಸಲು ನೀವು ಡಾಕ್ಟರೇ ಆಗಬೇಕೆಂದಿಲ್ಲ ಎಂಬ ಮೂಲ ಧ್ಯೇಯವನ್ನು ಆಧರಿಸಿದೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಅಸ್ಟೇರ್ ಸಿಎಂಐ ಹಾಸ್ಪಿಟಲ್ ಇಂದು ಎನ್ಎಬಿಎಚ್ ಮಾನ್ಯತೆಯನ್ನ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಪಡೆದುಕೊಂಡಿದೆ. ಇದು ಗುಣಮಟ್ಟ, ರೋಗಿಗಳ ಸುರಕ್ಷತೆ, ಪರಿಣಾಮಕಾರಿಯಾದ ಆರೈಕೆಯನ್ನ ಬಿಂಬಿಸಲಿದೆ. ಅಲ್ಲದೆ ವಿಶೇಷ ಕ್ರಮವಾಗಿ ಈ ಮಾನ್ಯತೆಯ ಸಂದರ್ಭದಲ್ಲಿ ಸಮುದಾಯದ ಸೇವೆಗೆ ಅನುಗುಣವಾಗಿ ಸಿಎಂಐ ಇಂದು ಬೆಂಗಳೂರು ನಗರದ ಸಂಚಾರ ವಿಭಾಗದ ಪೊಲೀಸರಿಗೆ ಬೇಸಿಕ್ ಲೈಫ್ ಸಪೋರ್ಟ್ ಕುರಿತು ತರಬೇತಿ ಕಾರ್ಯಕ್ರಮವನ್ನ ಆಯೋಜಿಸಿತ್ತು. ಅಂದಾಗಿ ಎನ್ಎಬಿಎಚ್ ಒಂದು ಭಾರತೀಯ ಗುಣಮಟ್ಟದ ಸಮಿತಿ ಮಂಡಳಿಯಾಗಿದ್ದು ಆರೋಗ್ಯ ಸೇವಾ ಸಂಘಟನೆಗಳಿಗೆ ಗುಣಮಟ್ಟ ಆಧರಿಸಿ ಮಾನ್ಯತೆಯನ್ನ ಎನ್ಎಬಿಎಚ್ ಮಾನ್ಯತೆಯು ಒಂದು ಸಾರ್ವಜನಿಕ ಮಾನದಂಡವಾಗಿದ್ದು ಗುಣಮಟ್ಟದ ಚಿಕಿತ್ಸಾ ಕ್ರಮಕ್ಕೆ ನೀಡಲಾಗುತ್ತೆ. ಶಾಸನಬದ್ಧ ನಿಯಮಗಳಿಗೆ ಅನುಗುಣವಾಗಿ ಆಸ್ಪತ್ರೆಯು ಎಲ್ಲಾ ಹಂತಗಳಲ್ಲಿಯೂ ಗುಣಮಟ್ಟಕ್ಕೆ ಒತ್ತು ನೀಡುತ್ತದೆ ಎಂಬುದನ್ನು ಈ ಮಾನ್ಯತೆ ಬಿಂಬಿಸಲಿದೆ. ಇನ್ನು ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಸ್ಟೇರ್ ಸಿಎಂಐ ಹಾಸ್ಪಿಟಲ್ ಸಿಇಒ ಡಾಕ್ಟರ್ ನಿತೀಶ್ ಶೆಟ್ಟಿ, ಅಸ್ಟೇರ್ ಸಿಎಂಐಗೆ ಎನ್ಎಬಿಎಚ್ ಮಾನ್ಯತೆಯು ತುರ್ತು ಚಿಕಿತ್ಸಾ ವಿಭಾಗಕ್ಕೆ ದೊರೆತಿದೆ ಎಂಬುದು ಹೆಮ್ಮೆಯ ಕ್ಷಣ. ನಾವು ಕಾಯ್ದುಕೊಂಡಿರುವ ಗುಣಮಟ್ಟಕ್ಕೆ ದೊರೆತ ಸಾರ್ವಜನಿಕ ಮಾನ್ಯತೆ. ಇದರ ಅಂಗವಾಗಿ ನಾವು ಸಂಚಾರ ವಿಭಾಗದ ಪೊಲೀಸರಿಗೆ ಅಪಘಾತ ಸಂದರ್ಭಗಳಲ್ಲಿ ಕೈಗೊಳ್ಳಬೇಕಾದ ತುರ್ತು ಕ್ರಮಗಳ ಬಗ್ಗೆ ಅಸ್ಟೇರ್ ಬೇಸಿಕ್ ಲೈಫ್ ಸಪೋರ್ಟ್ ಕುರಿತು ತರಬೇತಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಅಂತ ಹೇಳಿದ್ರು. ಅಸ್ಟೇರ್ ಸಿಎಂಐ ಮತ್ತೆ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಜೊತೆ ಸೇರಿಕೊಂಡು ಬೇಸಿಕ್ ಲೈಫ್ ಸಪೋರ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ ರನ್ ಮಾಡ್ತಾ ಇದ್ದೇವೆ. ಇವತ್ತು ಲಾಂಚ್ ಮಾಡಿದ್ದೇವೆ. 60 ಪೊಲೀಸ್ ಆಫೀಷಿಯಲ್ಸ್ ಬಂದಿದ್ದಾರೆ, ಅವ್ರಿಗೆ ಟ್ರೈನ್ ಮಾಡ್ತಾ ಇದ್ದೇವೆ. ಬ್ಯಾಂಗ್ಳೂರಲ್ಲಿ 5,000ಕ್ಕಿಂತ ಹೆಚ್ಚು ಜನ ಪೊಲೀಸ್ ಆಫೀಷಿಯಲ್ಸ್ ಇದ್ದಾರೆ. ಈಗ 60 ಜನ ಆಗಿದ್ದಾರೆ. ಇವತ್ತು ಇನ್ನೊಂದು ವಾರದಲ್ಲೇ, ಇನ್ನೊಂದು 2-3 ತಿಂಗಳಲ್ಲೇ 100ಕ್ಕಿಂತ ಜಾಸ್ತಿ ಜನನ ಟ್ರೈನ್ ಮಾಡ್ತೀವಿ. ಅದಾಗುತ್ತೆ. ಬ್ಯಾಂಗ್ಳೂರ್ ಆ್ಯಂಡ್ ಕರ್ನಾಟಕ ಇಫ್ ಪಾಸಿಬಲ್ ಅವ್ರನ್ನ BLS ಟ್ರೈನಿಂಗಲ್ಲೇ ಟ್ರೈನ್ ಮಾಡಬೇಕು. ಯು ವಾಂಟ್ ಟು ಕ್ರಿಯೇಟ್ ಕ್ವಾಲಿಫೈಡ್ ಬೈಸ್ಟ್ಯಾಂಡರ್ಸ್. ಎನಿ ಆಕ್ಸಿಡೆಂಟ್ ಆದಾಗ ಅಲ್ಲೇ ಮೆಡಿಕಲ್ ಆಫೀಷಿಯಲ್ಸ್, ಮೆಡಿಕಲ್ ಫೆಟರ್ನಿಟಿ ಅವರು ಇರೋದಿಲ್ಲ, ಪೊಲೀಸ್ ಇರ್ತಾರೆ ಅಥವಾ ಸಾಮಾನ್ಯ ಜನರು ಇರ್ತಾರೆ. ಅವರು ಮೊದಲು ಈ ಟ್ರೈನಿಂಗ್ ಆದರೆ ಇಮಿಡಿಯೇಟ್ಲಿ ಅವರು ಲೈಫನ್ನು ಸೇವ್ ಮಾಡ್ಬೋದು. ಬೇಸಿಕ್ ಲೈಫ್ ಸಪೋರ್ಟ್ ಎಂಬುದು ತುರ್ತು ಸಂದರ್ಭಗಳಲ್ಲಿ ರೋಗಿಗಳಿಗೆ ನೀಡಲಾಗುವ ಜೀವ ರಕ್ಷಣೆಗೆ ಇರೋ ಮೂಲ ಪ್ರಾಥಮಿಕ ಆರೈಕೆಯಾಗಿದೆ. ಅಸ್ಟೇರ್ ಬೇಸಿಕ್ ಲೈಫ್ ಟ್ರೈನಿಂಗ್ ಕಾರ್ಯಕ್ರಮವನ್ನ ಒಟ್ಟು 60 ಪೊಲೀಸ್ ಸಿಬ್ಬಂದಿಗಾಗಿ ಇಂದು ಕಾರ್ಯಗತಗೊಳಿಸಲಾಗಿತ್ತು. ಇದೇ ವೇಳೆ ಅಸ್ಟೇರ್ ಸಿಎಂಐ ಹಾಸ್ಪಿಟಲ್ನ ಎಮರ್ಜೆನ್ಸಿ ಮೆಡಿಸಿನ್ ವಿಭಾಗದ ಸೀನಿಯರ್ ಸ್ಪೆಷಲಿಸ್ಟ್ ಡಾಕ್ಟರ್ ಶೈಲೇಶ್ ಶೆಟ್ಟಿ ಮಾತನಾಡಿ, ಅಸ್ಟೇರ್ ಬೇಸಿಕ್ ಲೈಫ್ ಸಪೋರ್ಟ್ ಟ್ರೈನಿಂಗ್ ಕಾರ್ಯಕ್ರಮವು ಜೀವ ಉಳಿಸಲು ನೀವು ಡಾಕ್ಟರೇ ಆಗಿರಬೇಕು ಎಂದೇನಿಲ್ಲ ಎಂಬ ಮೂಲ ಧ್ಯೇಯವನ್ನ ಆಧರಿಸಿದೆ. ಈ ಕಾರ್ಯಕ್ರಮವು ತುರ್ತು ಸಂದರ್ಭಗಳಲ್ಲಿ ಜನರನ್ನ ನಿಭಾಯಿಸಲು ಸಜ್ಜುಗೊಳಿಸುವುದಾಗಿದೆ ಅಂತ ಹೇಳಿದರು. ಈ ತರ ಅಸ್ಟೇರ್ ಸಿಎಂಐ ಹಾಸ್ಪಿಟಲ್ ಅವರು ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರಿಗೆ ಬೇಸಿಕ್ ಲೈಫ್ ಸಪೋರ್ಟ್ ಸಿಸ್ಟಮ್ ಬಗ್ಗೆ ಒಂದು ತರಬೇತಿಯನ್ನು ಆಯೋಜನೆ ಮಾಡಿದ್ದಾರೆ. ಈ ತರಬೇತಿಯಲ್ಲಿ ಸುಮಾರು 60 ಜನ ಪೊಲೀಸರು ಈ ದಿವಸ ಭಾಗವಹಿಸಿದ್ದಾರೆ. ಇದೇ ರೀತಿ ಮುಂದಿನ ಒಂದು ದಿನಗಳಲ್ಲಿ ಸುಮಾರು 8 ಜನ ಟ್ರಾಫಿಕ್ ಪೊಲೀಸ್ನವರಿಗೆ ತರಬೇತಿ ಮಾಡೋದು ಒಂದು ಉದ್ದೇಶ ಇದೆ. ಇದನ್ನು ಯಾವ ರೀತಿ ಅದನ್ನು ಟ್ರೀಟ್ಮೆಂಟು ಇಮಿಡಿಯೇಟ್ ಆಗಿ ಏನು ಕೊಡಬೇಕು ಮತ್ತು ಯಾವ ರೀತಿ ಕ್ರಮ ತಗೊಂಡ್ರೆ ಟ್ರಾಫಿಕ್ ಪೊಲೀಸರು ಫಸ್ಟ್ ರೆಸ್ಪಾಂಡೆಂಟ್ಸ್ ಅವರಾಗಿರೋದ್ರಿಂದ ಅವರಿಗೆ ತರಬೇತಿ ಕೊಟ್ಟರೆ ಅದರಿಂದ ಹೆಚ್ಚಿನ ಉಪಯೋಗ ಜನಗಳಿಗೆ ಆಗ್ತದೆ ಅಂತ ಉದ್ದೇಶದಿಂದ ಈ ತರಬೇತಿಯನ್ನು ಮಾಡ್ತಾ ಇದ್ದೀವಿ. ಈ ನಡುವೆ ತುರ್ತು ಚಿಕಿತ್ಸಾ ಕ್ರಮದಲ್ಲಿ ಕೈಗೊಳ್ಳಬೇಕಾದ ಅಸ್ಟೇರ್ ಬೇಸಿಕ್ ಲೈಫ್ ಸಪೋರ್ಟ್ ತರಬೇತಿ ಕಾರ್ಯಕ್ರಮವು ತುರ್ತು ಸಂದರ್ಭಗಳಲ್ಲಿ ನೀಡಬೇಕಾದ ಪ್ರಥಮ ಚಿಕಿತ್ಸಾ ಕ್ರಮಗಳನ್ನು ಜಾರಿಗೊಳಿಸಿದೆ. ಜೊತೆಗೆ ಅಪಘಾತ ಪ್ರಕರಣಗಳಲ್ಲಿ ರೋಗಿಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಿಸುವ ಕುರಿತು ಸಲಹೆ ನೀಡಲಿದೆ. ಅಲ್ಲದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಪೊಲೀಸರು ವಿಶೇಷವಾಗಿ ತುರ್ತು ಚಿಕಿತ್ಸಾ ಕ್ರಮಗಳ ಬಗೆಗೆ ಪ್ರಾತ್ಯಕ್ಷಿಕೆ ನೀಡಲಾಯಿತು. ಅಲ್ಲದೆ ಈ ಕಾರ್ಯಕ್ರಮವು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿಯೂ ನಡೆಯಲಿದ್ದು ಒಟ್ಟಾರೆ 800 ಪೊಲೀಸ್ ಸಿಬ್ಬಂದಿಗೆ ತರಬೇತಿಯನ್ನ ನೀಡುವ ಗುರಿಯನ್ನ ಹೊಂದಿದೆ. ಕಿರಣ್, ಜನತಾ ಟಿವಿ, ಬೆಂಗಳೂರು.